ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ವಿದ್ಯಾ ಓದ್ತಾ ಕೂತಿರ್ತಾಳೆ. ಆಗಲೇ ಚಂಪಾ ಕಾಲ್ ಮಾಡಿಬಿಟ್ಟು ಏನು ಮಾಡ್ತಾ ಇದೀಯಕ್ಕ, ಹೇಗಿದೆಯಾ ಅಂತ ಕೇಳಿದಾಗ ನನ್ನ ಚಂದ ಬಿಡು ಚಂಪಾ, ಹೇಳೋಕ್ಕಾಗೋದಿಲ್ಲ, ನೀನು ಕಾಲ್ ಮಾಡಿಬಿಟ್ಟಿದ್ಯಾ ಇಷ್ಟೊತ್ತಲ್ಲಿ ಅಂತ ಕೇಳಿದಾಗ ಏನಿಲ್ಲಕ್ಕ, ಇವತ್ತು ಮನೇಲಿ ಏನಾಯಿತು ಅಂತ ಗೊತ್ತಾ, ಏನೋ ಕೆಟ್ಟಗಳಿಗೆ ಅಂತಾರಲ್ವ, ಹಾಗೆ ಕೆಟ್ಟಗಳಿಗೆನಲ್ಲಿ ಏನೇನೋ ಆಗೋಯ್ತು. ಇವತ್ತು ಭಾವ ಸಾವಿತ್ರಿ ಅಮ್ಮ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ಬೇಕಾದ್ರೆ ಅವ್ರಿಗೆಲ್ಲ ಸರಿಯಾಗಿ ಉತ್ತರ ಕೊಟ್ಟರು. ನಡೆದಿರೋದು ವಿಚಾರ ಎಲ್ಲನೂ ಹೇಳ್ತಾ ಇರ್ತಾಳೆ. ಆಗ ಇನ್ನೊಂದು ಕಿತ ಅವಳ ಬಗ್ಗೆ ಮಾತಾಡೋ ಯೋಗ್ಯತೆಯೂ ಇಲ್ಲ ನಿಮಗೆ ಅಂತ ಎಲ್ಲರೂ ಬಾಯಿನೂ ಮುಚ್ಚಿಸ್ಬಿಟ್ರು ಅಕ್ಕ ಅಂತ ಚಂಪಾ ಹೇಳ್ತಿರ್ಬೇಕಾದ್ರೆ ವಿದ್ಯಾ ಇದನ್ನು ನಂಬೋದಿಲ್ಲ, ನಗ್ತಾ ಇರ್ತಾಳೆ. ಏನು ಚಂಪಾ ಈ ರೀತಿ ಹೇಳು ಅಂತ ಅತ್ತೆ ಮತ್ತು ಅಮ್ಮಮ್ಮ ಹೇಳ್ಕೊಟ್ರ ನಿನಗೆ ಅಂತ ಕೇಳ್ತಿದ್ದಾಗ ದಿಟ್ಟವಾಗ್ಲೂ ದೇವ್ರ ಪ್ರಮಾಣವಾಗೂ ಇಲ್ಲ ಅಕ್ಕ, ಆ ಥರ ಏನೂ ಇಲ್ಲ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಅಂದಾಗ ಅವರು ಹಾಕಿರೋದು ನನ್ನ ಮನಸ್ಸಿನ ಬಾಗಿಲಿಗೆ ಚುಚ್ಚು ಮಾತಿಂದ ಕೀ ಹಾಕ್ಬಿಟ್ಟಿದ್ದಾರೆ. ಆ ಬಾಗಿಲು ತೆರಿಬೇಕು ಅಂದರೆ ಯಾವ ಕೀನೂ ಬರೋದಿಲ್ಲ ಸಹಾಯಕ್ಕೆ ಅಂತ ಹೇಳಿಬಿಟ್ಟು ಬೇರೆ ಇನ್ನೇನಾದರೂ ಇದ್ದೀತೆ ಅಂತ ಕೇಳಿದಾಗ ಇಲ್ಲ ದಿಟ್ಟವಾಗ್ಲೂ ಅಕ್ಕ, ನನ್ನ ಮಾತು ನಂಬು ಅಂತ ಹೇಳ್ತಿದ್ದಾಗ ಬಿಡು ಚಂಪಾ, ಈ ವಿಚಾರ ಮಾತಾಡೋದಾದರೆ ನಾನು ಫೋನ್ ಮಡಗ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಅಕ್ಕ, ಏನೋ ಕೆಟ್ಟಗಳಿಗೆನೆಲ್ಲ ಹಂಗಾಗಿದೆ, ದಿಟ್ಟವಾಗ್ಲೂ ಅಮ್ಮಮ್ಮ ಅವರು ಯಾರೂ ನನಗೆ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು. ವಿದ್ಯಾ ನಂಬದೆ ಫೋನ್ ಕಟ್ ಮಾಡಿಬಿಟ್ಟು ಇಟ್ಬಿಡ್ತಾಳೆ. ಆಗ ವಿದ್ಯಾ ಒಂದು ಕ್ಷಣ ಯೋಚನೆ ಮಾಡ್ತಾ ಮತ್ತೆ ತಿರ್ಗಾ ಓದ್ತಾ ಇರ್ತಾಳೆ. ಇತ್ತ ಶಿವರಾಮೇಗೌಡರು ಹೊರಗಡೆ ಕೂತ್ಕೊಂಡಿರ್ತಾರೆ. ಆಗ ಮೋಹನ ಮಾತ್ರೆ ಕೊಡ್ತಿರ್ಬೇಕಾದ್ರೆ ಅಮ್ಮಮ್ಮ ಬರ್ತಾರೆ. ಶಿವರಾಮ್, ಅದು ನಂದು BP ಮಾತ್ರೆ ಒಂದೇ ಅಲ್ವಾ ಮೋಹನ, ನನ್ನ ಮಾತ್ರೆ ಸಿಗ್ತಾ ಇಲ್ಲ, ಎಲ್ಲ ಕಡೆ ಹುಡುಕ್ದೆ, ಅದಕ್ಕೆ ಮಾತ್ರೆ ತೊಗೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಿದ್ದಾಗ ಶಿವರಾಮೇಗೌಡರು, ಅವ್ವ ನೀನು ಮಾತ್ರೆಗೋಸ್ಕರ ಬಂದಿಲ್ಲ, ನಿನ್ನ ಮನಸ್ಸಲ್ಲಿ ಏನೋ ಇದೆ, ಅದನ್ನು ಹೇಳೋದಕ್ಕೆ ಅಂತ ಬಂದಿದ್ಯಾ ಅಂತ ನನಗೆ ಸಂದಾಗೆ ಗೊತ್ತು, ಏನು ಹೇಳವ್ವ ಅದು ಅಂತ ಹೇಳ್ತಿದ್ದಾಗ ನನ್ನ ಮನಸ್ಸಲ್ಲಿ ಏನೋ ಇದೆ ಅಂತ ಅರ್ಥ ಮಾಡ್ಕೊಳ್ಳೋ, ನಿನಗೆ ನಿನ್ನ ಮಗನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಆಯ್ತಾ ಇಲ್ವೇನಪ್ಪ ಅಂತ ಹೇಳ್ತಿದ್ದಾಗ ಏನವ್ವ ಹಿಂಗೆ ಹೇಳ್ತಾ ಇದೀಯಾ ಅಂತ ಕೇಳ್ತಿರ್ತಾರೆ. ಏನು ಕಣೋ, ಅವನು ಮನೆ ಬಾಗಿಲು ಹಾಕ್ದಂಗೆ ಮನ್ಸದ ಬಾಗಿಲನ್ನು ಅಷ್ಟು ಬೇಗ ಹಾಕೋದಕ್ಕೆ ಆಗೋದಿಲ್ಲ ಮಗ, ಹೇಳೋದನ್ನು ಅರ್ಥ ಮಾಡ್ಕೊ. ಇವತ್ತು ಸಾವಿತ್ರಿ ಆ ರೀತಿ ಮಾತಾಡಿದಾಗ ವಿದ್ಯಾ ಬಗ್ಗೆ ಭದ್ರ ಏನು ಮಾತಾಡಿದೆ ಅಂತ ನೀನು ಕೇಳಿಸ್ಕೊಂಡೆ ತಾನೆ, ಅದರಿಂದನೇ ಗೊತ್ತಾಗೋದಿಲ್ವಾ, ಅವನು ಕೋಪದಲ್ಲಿ ಆ ಮಾತು ಹೇಳಿರ್ಬೋದು, ಅವಳು ಮಾಡಿರೋ ಮೋಸ ಅಂತ ಸಿಟ್ಟಿಂದ ಈ ರೀತಿ ನಿರ್ಧಾರ ತಗೊಂಡು ಅದಕ್ಕೆ ಹಠ ಬಿದ್ದಿರ್ಬೋದು. ಆದರೆ ಮನಸ್ಸಲ್ಲಿ ಇನ್ನೂ ಅವಳು ಇದ್ದಾಳೆ ಅನ್ನೋದು ಇದರಿಂದನೇ ತಿಟ ಆಗೋಕ್ಕಿಲ್ವೇ ಮಗ, ಜೀವನ ಅನ್ನೋದು ಅಷ್ಟು ಸರಳ ಅಲ್ಲ ಕಣೋ ಮಗ, ನೀನು ತಗೊಳ್ಳೋ ಒಂದು ನಿರ್ಧಾರ ನಿನ್ನ ಮಗನಿಗೆ ನೋವಾಗಿ ಕಾಡಬಾರ್ದು, ಅರ್ಥ ಮಾಡ್ಕೊರೋ. ಅವನಿಗೇನೋ ಅರ್ಥ ಆಯ್ತಾ ಇಲ್ಲ ಅಂದರೆ ನೀನು ಇಷ್ಟು ದೊಡ್ಡವನು, ಇಂಥದನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡ್ತಾ ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ತಾ ಬಂದಿದೆಯಾ, ನಿನಗೂ ಗೊತ್ತಾಗೋಕ್ಕಿಲ್ವಾ ಶಿವರಾಮ ಅಂತ ಹೇಳ್ತಿರ್ತಾರೆ. ಏನವ್ವ ಹೇಳ್ತಾ ಇದೀಯ ನೀನು, ಅವನೇ ಬೇಡ ಅಂತ ಹೇಳಿದ್ಮೇಲೆ ನಾನೇನವ್ವ ಮಾಡೋಕ್ಕಾದೀತು ಅಂತ ಹೇಳ್ತಿದ್ದಾಗ ಅವನು ಇವಾಗ ಕೋಪದಲ್ಲಿದ್ದಾನೆ, ಯೋಚನೆ ಮಾಡೋ ಶಕ್ತಿ ಇಲ್ಲ ಅವನಿಗೆ, ಅವಳು ಮಾಡಿರೋ ಮೋಸ ಮಾತ್ರ ಸಿಟ್ಟು ಬರೆಸ್ತಾ ಇದೆ ಮನಸ್ಸಲ್ಲಿ, ಅದೇ ತುಂಬಿದೆ, ಅದಕ್ಕೆ ಮುಂದೆ ನೀ ತಗೊಳ್ಳೋ ನಿರ್ಧಾರ ಅವನಿಗೆ ಕೆಟ್ಟದಾಗಿ ಆಗಬಾರ್ದು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲೇ ಮೋಹನ ಅತ್ತೆ ಮಾತ್ರೆ ಅಂತಿದ್ದಾಗ ಆ ಔಷಧಿ ನನಗೆ ಬೇಡ, ಶಿವರಾಮ ನೀನು ತಗೊಳ್ಳೋ ನಿರ್ಧಾರನೇ ನಿನ್ನ ಮಗನ ಬದುಕಿಗೆ ಔಷಧಿ ಆಗಬೇಕು ಅಂತ ಹೇಳಿಬಿಟ್ಟು ಹೋಗ್ತಾರೆ. ಮಾರನೇ ದಿನ ಶಿವರಾಮೇಗೌಡರು ಭದ್ರೇಗೌಡನಿಗೆ ಬಂದು ಎಷ್ಟೋ ತಿಳುವಳಿಕೆ ಹೇಳೋಕೆ ನೋಡ್ತಾರೆ. ನೀನು ನನಗೆ ಅವಮಾನ ಮಾಡಿದವರು, ನನಗೇನೋ ತೊಂದರೆ ಆಗಿದೆ ಅಂತ ನನ್ನ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಡ ಮಗ, ಜಡ್ಜ್ ಮುಂದೆ ನಿನಗೆ ಮನಸ್ಸಲ್ಲಿ ಏನಿದೆ ಅಂತ ಆ ಟೈಮಲ್ಲಿ ಏನು ಬರುತ್ತೋ ಅದನ್ನೇ ಹೇಳು, ನಮ್ಮದೆಲ್ಲ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಿನ್ನ ಜೀವನ ಹಾಳು ಮಾಡ್ಕೋಬೇಡ, ನಮ್ಮ ವಂಶದಲ್ಲಿ ಇಲ್ಲಿವರೆಗೂ ಯಾರೂ ಈ ಕೋರ್ಟ್ ಮೆಟ್ಲು ಗಂಟ ಹೋಗೇ ಇರಲಿಲ್ಲ, ಮೊದಲೇಕಿತ್ತ ಈ ಥರ ಆಯ್ತಾ ಇರೋದು, ಇದರಿಂದ ಮುಂದೆ ನಿನ್ನ ಭವಿಷ್ಯ ಇದೆ ಮಗ, ಈ ಥರ ಮಾಡಬೇಡ ಅಂತ ಹೇಳ್ತಿರ್ತಾರೆ.
ಏನಪ್ಪಯ್ಯ ಹಿಂಗೆ ಹೇಳ್ತಾ ಇದೀಯ, ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಿನಗೆ ಗೊತ್ತಿಲ್ವೇ? ನನಗೆ ಅವಳ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಅಪ್ಪಯ್ಯ. ಪಿರುತಿ ಮಾಡಿ ಮದುವೆ ಮಾಡಿಕೊಂಡು ಇಷ್ಟೊಂದು ದೊಡ್ಡ ಮೋಸ ಮಾಡಿದ್ಲು. ಅದಕ್ಕೆ ನನಗೆ ಬೇಡ ಅಪ್ಪಯ್ಯ. ನಾನು ಬೇರೆ ಯಾರೋ ಒತ್ತಡಕ್ಕೋ ಇನ್ನೇನಕ್ಕೋ ಈ ಮಾತು ಹೇಳ್ತಾ ಇಲ್ಲ ಅಪ್ಪಯ್ಯ, ದಿಟ್ಟವಾಗ್ಲೂ ಹೇಳ್ತಾ ಇದ್ದೀನಿ ಅಂತ ಇದ್ದಾಗ, ನೋಡು ಮಗ, ನಾನು ನೀನೇನೇ ನಿರ್ಧಾರ ತಗೊಂಡ್ರು ನಿನ್ನ ಜೊತೆಗೆ ಈ ಅಪ್ಪ ಯಾವಾಗಲೂ ಇದ್ದೇ ಇರ್ತಾನೆ. ಆದರೆ ನೀನು ಮುಂದಿನ ಭವಿಷ್ಯಕ್ಕಾಗಿ ನೋವು ಕೂಡ ನಿಂದೆ ಆಗಿರುತ್ತೆ, ನಿರ್ಧಾರ ಕೂಡ ನಿಂದೆ ಆಗಿರಬೇಕು ಅಂತ ಮಗನಿಗೆ ಬುದ್ಧಿ ಹೇಳ್ತಾರೆ. ಇತ್ತ ಅಮ್ಮಮ್ಮ ಮಾರನೇ ದಿನ ಡೈನಿಂಗ್ ಟೇಬಲ್ ಹತ್ರ ಅಳ್ತಾ ಕೂತಿರ್ತಾಳೆ. ಅಳ್ತಾ ಕೂತಿರೋದಕ್ಕೆ ಮೋಹನ ಈ ರೀತಿ ಅಳ್ತಾ ಕೂತ್ಕೊಂಡ್ರೆ ನಿಮ್ಮ ಆರೋಗ್ಯ ಏನಾಗಬೇಡ ಅಂತ ಹೇಳ್ತಿದ್ದಾಗ, ಚಂಪಾ ದೊಡ್ಡವರಾಗಿ ನೀವು ಹೀಗೆ ಮಾಡಿದರೆ ಹೇಗಮ್ಮಮ್ಮ ಅಂತಿರ್ತಾಳೆ. ದೊಡ್ಡೋಳು ಅಂತ ನನ್ನ ಮಾತು ಯಾರೇ ಕೇಳ್ತಾ ಇದ್ದಾರೆ ಈ ಮನೆಯಲ್ಲಿ, ನನಗೇನೇ ಬೆಲೆ ಇದೆ ಅಂತ ಅಳ್ತಾ ಇರಬೇಕಾದ್ರೆ ಈಶ್ವರಿ, ಸಾವಿತ್ರಿ, ವಿನಂತಿ ಅವರೆಲ್ಲ ಬಂದಿಟ್ಬಿಟ್ಟು ಈ ಮುದುಕಿ ಈ ಥರ ಮಾಡೋದು ನೋಡಿದರೆ ಡಿವೋರ್ಸ್ ಆಗೋದನ್ನು ಇಲ್ಲಿಗೆ ನಿಲ್ಲಿಸ್ತಾಳೆ ಅಂತ ಅನಿಸುತ್ತೆ. ಏನೋ ನಾಟಕ ಮಾಡ್ಕೊಂಡು ಕೂತಿದ್ದಾಳೆ. ನಮಗೋಸ್ಕರ ಒಂದಿನೂ ಈ ಥರ ಪರ ವಹಿಸ್ಲಿಲ್ಲ, ಅವಳಿಗೋಸ್ಕರ ಹೇಗೆಲ್ಲ ಆಡ್ತಾವಳೆ ಅನ್ನೋಷ್ಟರಲ್ಲಿ ಶಿವರಾಮೇಗೌಡರು ಬರ್ತಾರೆ. ಏನವ್ವ ಹಿಂಗೆ ಆಡ್ತಾ ಇದೀಯಾ, ನಿನ್ನ ಮಗ ಎಲ್ಲಿ ಅಂತ ಕೇಳ್ತಾಳೆ ಅಮ್ಮಮ್ಮ. ಆಗ ಭದ್ರೇಗೌಡ ಬರ್ತಾನೆ. ನೋಡು ಕಣಪ್ಪ, ನಿನ್ನ ಕೈ ಮುಗಿದು ಹೇಳ್ತಿದ್ದೀನಿ, ಜೀವನ ಇದೆ ಕಣೋ ಅಂತ ಒಳ್ಳೆ ಹೆಂಡ್ತಿನ ನೀನು ದೂರ ಮಾಡ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಂತ ಬುದ್ಧಿ ಹೇಳ್ತಿರ್ಬೇಕಾದ್ರೆ ಭದ್ರೇಗೌಡರು ಕೋಪ ಮಾಡಿಕೊಂಡು, ಏನು ಆ ಮೋಸ್ಗಾರರ ಮನೆಯಿಂದ ನಿನಗೆ ಫೋನ್ ಬಂದಿತ್ತಾ, ಅವರೇ ಹೇಳಿದ್ರಾ ಈ ಥರ ಸರಿ ಮಾಡು ಅಂತ ಕೋಪ ಮಾಡ್ಕೋತಿರ್ತಾನೆ. ಅಲ್ಲ ಕಣೋ ಭದ್ರ, ನೀನೇ ಹೇಳು, ಅವ್ರು ಫೋನ್ ಮಾಡಿ ನಾನು ನಿನಗೆ ಹೇಳಬೇಕೆ? ಇಲ್ಲ ಕಣೋ, ನಾನು ಆ ರೀತಿ ಮಾಡ್ತಾ ಇಲ್ಲ. ನಿನಗೆ ಯಾವ ರೀತಿ ಅರ್ಥ ಮಾಡಿಸ್ಲಿ, ನಿನ್ನ ಕಾಲಾದರೂ ಬೀಳ ಅಂತ ಕಾಲು ಮುಗಿಯೋದಕ್ಕೆ ಹೋಗಿರ್ತಾಳೆ. ಆಗ ಭದ್ರೇಗೌಡ, ಏನಮ್ಮಮ್ಮ ಹಿಂಗೆ ಹೇಳ್ತಾ ಇದೀಯ ನೀನು, ಸುಮ್ಕೆ ಇರು ಅಂತ ಹೇಳಿ ಅದು ನಿಲ್ಲಿಸ್ತಾನೆ. ನಂತರ ನೀವೇನೇ ಹೇಳಿದ್ರು ಅವಳು ಕೂಡ ನನ್ನ ಜೀವನ ಮಾಡೋಕ್ಕಿಲ್ಲ ಅಂತ ಭದ್ರೇಗೌಡ ಹೇಳ್ತಿರ್ತಾನೆ. ಅದಕ್ಕೆ ಮೋಹನ, ಅಲ್ಲ ಭದ್ರ, ನೀನು ಹಿಂಗೆ ಹೇಳಿದರೆ ಹೇಗೆ? ನಮ್ಮ ವಂಶದಲ್ಲಿ ಇಲ್ಲಿ ಗಂಟ ಯಾರೂ ಈ ರೀತಿ ಮಾಡಿಲ್ಲ, ಮುಂದೆ ಜೀವನ ದೊಡ್ಡದಿದೆ ಕಣೋ, ಈ ಥರ ಮಾಡಬೇಡ, ಇನ್ನೊಂದು ಕಿತ ಯೋಚನೆ ಮಾಡು, ಕೂತ್ ಮಾತಾಡಿದರೆ ಯಾವ ಸಮಸ್ಯೆ ಬಗೆಹರಿದಿಲ್ವಾ ಅಂತ ಹೇಳ್ತಿರ್ತಾರೆ. ಅಮ್ಮಮ್ಮ ಕೂಡ, ಹೌದು ಕಣೋ, ಎಂಥ ಸಮಸ್ಯೆ ಇದ್ದರೂ ಸಮಾಧಾನದಿಂದ ಕೂತ್ಕೊಂಡು ಮಾತಾಡಿದರೆ ಎಲ್ಲ ಸಮಸ್ಯೆಗಳು ಬಗೆಹರಿತವೆ, ನೀನು ಆ ರೀತಿ ಮಾಡ್ಕೊಳ್ಳೋ, ಈ ರೀತಿ ಹೋಗಬೇಡ್ವು ಅಂತಿದ್ದಾಗ, ಇದೇ ನನ್ನ ಕೊನೆ ನಿರ್ಧಾರ, ನಿಮಗಿಬ್ಬರಿಗೂ ಬೇಕಿದ್ರೆ ನಾನೇ ಕಾಲು ಬಿದ್ದುಬಿಡ್ತೀನಿ, ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಅಪ್ಪಯ್ಯ ನಾನು ಕೋರ್ಟ್ಗೆ ಹೋಗಿ ಬರ್ತೀನಿ ಅಂತಿದ್ದಾಗಲೇ ಸಾವಿತ್ರಿ, ಅಣ್ಣ ನಾನು ಈಶ್ವರಿ ಅತ್ತಿಗೆ ಭದ್ರನ ಜೊತೆಗೆ ಹೋಗಿ ಬರ್ತೀವಿ, ಒಬ್ಬನೇ ಕಳಿಸೋದು ಬೇಡ ಅಂತ ಅವನ ಜೊತೆಗೆ ಹೊರಡ್ತಾರೆ. ಕೋರ್ಟ್ ಹೊರಗಡೆ ಬಂದಾಗ ಲಾಯರ್ ಬಂದ್ಬಿಟ್ಟು ಅಪೋಸಿಷನ್ ಪಾರ್ಟಿಯವ್ರನ್ನೇನಾದರೂ ನೋಡಿದ್ರಾ ಅಂತ ಕೇಳಿದಾಗ, ಇಲ್ಲ ನಾವು ನೋಡಿಲ್ಲ ಅವರನ್ನು ಅಂತ ಹೇಳ್ತಿರ್ತಾರೆ. ಆಗ ಇದೇ ರೀತಿ ಅವರು 2-3 ಹಿಯರಿಂಗ್ ಬರದೇ ಹೋದರೆ ಆಮೇಲೆ ಕೇಸ್ ನಮ್ಮ ಕಡೆನೇ ಆಗುತ್ತೆ ಅಂತಿದ್ದಾಗಲೇ ಸಾವಿತ್ರಿ, ಆ ರೀತಿ ಮಾಡೋಕ್ಕೆ ಹೋಗಬೇಡಿ ಲಾಯರೇ, ಇವತ್ತೇ ಇದಕ್ಕೆ ಕೊನೆ ಹಾಡ್ಬಿಡಿ ಅಂತ ಹೇಳ್ತಿದ್ದಾಗಲೇ ವಿದ್ಯಾ ಮತ್ತು ಅವ್ರ ಅಮ್ಮ ಬರ್ತಾರೆ. ನಂತರ ಅವ್ರ ಲಾಯರ್ ಕೂಡ ಬಂದು ಕೇಳ್ತಾರೆ, ಮತ್ತೆ ನಿಮ್ಮ ನಿರ್ಧಾರ ಏನು, ಬದಲಾವಣೆ ಆಗಿಲ್ಲ ತಾನೇ ಅಂದಾಗ, ಇಲ್ಲ ಲಾಯರ್ ಅಂತ ಹೇಳಿ ಅವ್ರ ಜೊತೆಗೇ ಬರ್ತಾ ಇರ್ತಾರೆ. ಏನು ಲೇಟ್ ಆಗಿಲ್ವಾ, ಸರಿಯಾದ ಟೈಮಿಗೆ ಬಂದ್ವಾ ಅಂತ ಹೇಳಿ ಮಾತಾಡಿಕೊಂಡು ಎಲ್ಲರೂ ಒಳಗಡೆ ಬರಬೇಕಾದ್ರೆ ಮುಖಾಮುಖಿಯಾಗಿ ದ್ವೇಷದಿಂದ ನೋಡಿಕೊಂಡೇ ಒಳಗಡೆ ಬರ್ತಾರೆ. ನಂತರ ಜಡ್ಜ್ ಅವ್ರು ಬಂದ ತಕ್ಷಣ ಇವ್ರ ಕೇಸ್ ತೊಗೊಳ್ತಾ ಇರ್ತಾರೆ. ಏನು ಯಾವ ಪಾರ್ಟಿ ಇದಕ್ಕೆ ಅಪ್ಲೈ ಮಾಡಿರೋದು ಅಂತ ಕೇಳಿದಾಗ ಭದ್ರೇಗೌಡರು ವಕೀಲರು, ನಾವೇ ಸ್ವಾಮಿ, ನಮ್ಮ ಪಾರ್ಟಿನೇ ಡಿವೋರ್ಸ್ ಬೇಕು ಅಂತ ಫೈಲ್ ಮಾಡಿರೋದು ಅಂತ ಹೇಳಿದಾಗ, ಮದುವೆ ಆಗಿ ಎಷ್ಟು ತಿಂಗಳಾಯಿತು, ಎಷ್ಟು ವರ್ಷ ಆಯಿತು ಅಂತ ಕೇಳಿದಾಗ 1.5 ವರ್ಷ ಅಂತ ಹೇಳ್ತಿರ್ತಾರೆ. ಆಗ ನೀವು 1.5 ವರ್ಷ ಆಯಿತು ಅಂತ ಹೇಳ್ತಿದ್ದೀರಾ, ಯಾರ್ದಾದ್ರೂ ಬಲವಂತಕ್ಕೆ ಮಣಿದ್ಬಿಟ್ಟು ಈ ರೀತಿ ಅರ್ಜಿ ಸಲ್ಲಿಸಿದ್ದೀರಾ ಅಂತ ಕೇಳಿದಾಗ ಒಂದು ಕ್ಷಣ ವಿದ್ಯಾಮುಖ ನೋಡಿಬಿಟ್ಟು, ಇಲ್ಲ ಸ್ವಾಮಿ, ಅವಳ ಜೊತೆ ನನಗೆ ವೈಯಕ್ತಿಕವಾಗಿ ಬದುಕಕ್ಕೆ ಆಗೋದಿಲ್ಲ ಅಂತಲೇ ನಾನೇ ಈ ನಿರ್ಧಾರ ತಗೊಂಡಿರೋದು ಅಂತ ಭದ್ರೇಗೌಡ ಹೇಳಿದಾಗ ಜಡ್ಜ್ ಅವರು ನಗ್ತಾ ಇರ್ತಾರೆ. 1.5 ವರ್ಷ ಆಗಿದೆ ನಿಮ್ಮ ಜೀವನ ಶುರುವಾಗಿ, ಈಗ ತಾನೇ ಸಂಬಂಧಗಳು ಒಬ್ರಿಗೊಬ್ರು ಅರ್ಥ ಆಗೋ ಟೈಮು, ಇವಾಗಲೇ ಡಿವೋರ್ಸ್ ಕೇಳ್ತಾ ಇದ್ದೀರಲ್ಲ, ಇದಕ್ಕೆ ಬಲವಾದ ಕಾರಣ ಇರಬೇಕಲ್ವೇ ಅಂತ ಕೇಳ್ತಾರೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಧನ್ಯವಾದಗಳು.